ಓಂ ಭದ್ರಂ ಕರ್ಣೇ ವಿಷ್ಣುಯಾಮ ದೇವ ಭದ್ರಂ ಪಶ್ಯೇ ಮಾಕ್ಷಭಿರ್ಯಜತ್ರಾಃ ಶ್ರೀರಂಗೈ ತುಷ್ಟ್ವಾಗುಂಸಸ್ತನೂಭಿಃ ಋಷೇಮ ದೇವಹಿತಯ್ಯದಾಯುः ಸ್ವಸ್ತಿ ನ ಇಂದ್ರೋ ವೃಕ್ಷಶ್ರವಾಃ ಸ್ವಸ್ತಿ ನಃ ಪೂಷಾ ವಿಶ್ವವೇದ. ನನ್ನ ಮದುವೆನೂ ಆಗಿ ನಾನು ಹೊರಟೋದ್ರೆ ಮನೆ ಇನ್ನೂ ಚಿಕ್ಕದಾಗುತ್ತೆ. ಅದ್ರ ಜೊತೆಗೆ ಅಮ್ಮ ಅಂತ ಬಂದಿರೋ ಇವ್ರ ಜೊತೆ ಅಣ್ಣನ ಘರ್ಷಣೆ ಬೇರೆ. ಇದೆಲ್ಲ ಸಮಸ್ಯೆ ಆದಷ್ಟು ಬೇಗ ಸರಿ ಮಾಡು. ಪೂಷಾ ವಿಶ್ವವೇದ ಸ್ವಸ್ತಿ ನಸ್ತಾರ್ಕ್ಷೋ ಅರಿಷ್ಟನೇಮಿಃ. ಗಣೇಶಪ್ಪ, ವಿನಾಯಕ ಎಲ್ಲ ಶುಭ ಕಾರ್ಯನೂ ಹಿಂದಿಂದಲೇ ಶುರು ಮಾಡೋದು. ಹಂಗೆಯ ನನ್ನ ತಂಗಿ ಮದುವೆ, ಅದಕ್ಕೆ ಈ ಕಾರ್ಯನೂ ನಿನಗೆ ಪೂಜೆ ಮಾಡೋದ ಮೂಲಕ ಶುರು ಮಾಡ್ತಾ ಇದ್ದೀವಿ. ತಪ್ಪು ಒಪ್ಪು ಎಲ್ಲ ನಿಂದೆ ಅನ್ಮ್ಯಾಕೆ ನೀನೇ ಜೊತೆಗೆ ನಿಂತು ಈ ಮದುವೆನ ನಡೆಸ್ಕೊಡ್ಬೇಕಪ್ಪ. ಯಾವ ತಪ್ಪು ಯಾವುದೇ ವಿಘ್ನ ಇಲ್ದಂಗೆ ನೀನೇ ನಡೆಸ್ಕೊಡ್ಬೇಕು. ಕಾಪಾಡಪ್ಪ, ಕಾಪಾಡು. ರೀ, ನನ್ನನ್ನಂತೂ ಪೂಜೆ ತವ ಶಿವು ಸೇರ್ಸಕ್ಕಿಲ್ಲ. ಮಕ್ಳೆಲ್ರೂ ಇದ್ದಾರೆ, ನೀವಾದ್ರೂ ಹೋಗ್ರಿ. ಆ ದೇವರಿಗೆ ಬೇಡ್ಕೊಳ್ಳಿ ನಮ್ಮ ಮಕ್ಳಿಗೆಲ್ಲ ಒಳ್ಳೇದಾಗ್ಲಿ ಅಂತ. ಹೋಗ್ರಿ. ಶಾರು, ಎಲ್ಲಿ ಹೆಣ್ಣನ್ನ ಗೌರವಿಸ್ತಾರೋ ಪೂಜಿಸ್ತಾರೋ ಅಲ್ಲಿ ದ್ಯಾವ್ರು ನೆಲೆಸಿರ್ತಾನಂತೆ. ನಾನು ನಿನ್ನನ್ನು ಆರಾಧಿಸ್ತೀನಿ ಅಂದ್ಮೇಕೆ ನಂತವನು ದ್ಯಾವ್ರು ಇರ್ತಾನೆ ಅಲ್ವಾ? ಬಾರು ಇವತ್ತು ನನ್ನ ತಂಗಿ ಮದುವೆ. ಈ ದಿನಕ್ಕೆ ಈ ಕ್ಷಣಕ್ಕೋಸ್ಕರ ನಾನು ಏಟೊಂದು ವರ್ಷದಿಂದ ಕಾದಿದ್ದೀನಿ. ಇವತ್ತು ನಾನು ಬಹು ಖುಷಿಯಾಗಿದ್ದೀನಿ. ನಾನು ಮಾತ್ರ ನನ್ನ ತಂಗಿರು ಬಹು ಖುಷಿಯಾಗಿದ್ದಾರೆ. ಅದಕ್ಕೆ ಇವತ್ತು ನನ್ನ ಮನ್ಸಿಗೆ ನೋವಾಗಂತದೇನು ಮಾಡಬೇಡಪ್ಪ. ನನ್ನ ತಮ್ಮಯ್ಯ ಅಂತೀನಿ. ಇಲ್ಲಿವರೆಗೂ ಏನೇನು ಮಾಡಬೇಕು ಎಲ್ಲ ಮಾಡಿದ್ದೀನಿ. ಅಮ್ಮ ಇಲ್ಲದೆ ನನ್ನ ಆದ್ನಿ ಮದುವೆ ಆಗಬಾರ್ದು. ಅವ್ರ ಹತ್ರದಲ್ಲೇ ಇದ್ದು ಎಲ್ಲ ಶಾಸ್ತ್ರದಲ್ಲೂ ಅಮ್ಮನ ಆಶೀರ್ವಾದ ರತ್ನಂಗೆ ಸಿಗ್ತಾ ಇರಬೇಕು. ಅದಕ್ಕೆ ಏನೇನು ವ್ಯವಸ್ಥೆ ಬೇಕೋ ಅದನ್ನ ನೀನೇ ಮಾಡಿಕೊಡು. ಏಕದಾ